ಸ್ನೇಹಿತರೆ ನಮಸ್ಕಾರ. ಶಿವ ಪರಿವಾರದ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ಶಿವ ಪರಿವಾರದಲ್ಲಿ ನಂದೀಶ್ವರನು ಆನಂದ ತಾಂಡವ ಮೂರ್ತಿಯಾದ ಮೇಲೆ ಶೈವಾಗಮ ಸೂತ್ರಗಳ ಪ್ರಕಾರ ಪ್ರಸ್ತಾವಿಸಬೇಕಾದ ದೈವ, ಅದು ನನ್ನ ಇಷ್ಟ ಹಾಗೂ ಆರಾಧ್ಯ ದೈವವಾದ ಕಾಲಭೈರವನ ಬಗ್ಗೆ, ಶಿವಾಲಯದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಆನಂದ ತಾಂಡವ ಮೂರ್ತಿಯ ಪಕ್ಕದಲ್ಲೇ ನೆಲೆಸಿರುತ್ತಾನೆ ಕಾಲಭೈರವನು. ಶಿವ ಪರಿವಾರದಲ್ಲಿ ಅತ್ಯಂತ ಪ್ರಮುಖನಾಗಿರುವ ಕಾಲಭೈರವನ ಬಗ್ಗೆ ಇಂದು ಕೆಲವು ವಿಷಯಗಳು ತಿಳಿಯುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ಭೈರವಃ ಪೂರ್ಣರೂಪೋ ಹಿ ಶಂಕರಸ್ಯ ಪರಾತ್ಮನಃ ಮೂಢಾಸ್ತಂ ವೈ ನ ಜಾನಂತಿ ಮೋಹಿತಾ ಶಿವಮಾಯಯಃ ಅನ್ನುತ್ತದೆ ಶತರುದ್ರ ಸಂಹಿತ. ಕಾಲಭೈರವನನ್ನು ಪರಮೇಶ್ವರನ ಪರಿಪೂರ್ಣ ಅವತಾರವಾಗಿ ಭಾವಿಸುತ್ತಾರೆ. ಬ್ರಹ್ಮ ವಿಷ್ಣುವಿಗೆ ಬಂದ ಅಜ್ಞಾನವೆಂಬ ಮಾಯೆಯನ್ನು ತೊಲಗಿಸಲು ರುದ್ರನ ತೇಜಸ್ಸಿನಿಂದ ಹುಟ್ಟಿದ ಮಹಾಶಕ್ತಿವಂತನೇ ಕಾಲಭೈರವನು. ಒಂದು ಕಾಲಘಟ್ಟದಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೆಂಬ ಸಂದೇಹ ಋಷಿ ಮುನಿಗಳಲ್ಲಿ ಬಂತು. ಆ ಸಂದೇಹ ನಿರ್ಮೂಲನೆಗೆ ತ್ರಿಮೂರ್ತಿಗಳನ್ನು ಆಶ್ರಯಿಸಿದರು. ಶಿವನಿಗೆ ಸದ್ಯೋಜಾತ, ಅಘೋರ, ತತ್ಪುರುಷ, ಈಶಾನ, ವಾಮದೇವ ಅನ್ನೋ 5 ಮುಖಗಳಿವೆ. ಈ ಪಂಚ ಮುಖಗಳಿಂದ ಋಷಿಗಳ ಕಡೆ ನೋಡುತ್ತಾ, ಮಹರ್ಷಿಗಳೇ, ನಿಮಗೇಕೆ ಈ ಸಂದೇಹ ಬಂತು? ನಾನೇ ಬ್ರಹ್ಮವೆಂದು ಹೇಳಿದ. ಆಗ ಬ್ರಹ್ಮ, ನಾನೇ ಸೃಷ್ಟಿಕರ್ತ, ಈ ಸಮಸ್ತ ಲೋಕವನ್ನು ಸೃಷ್ಟಿಸಿದೆ. ನಾನು ಸೃಷ್ಟಿಕರ್ತನಾದ್ದರಿಂದ ನಾನೇ ಶ್ರೇಷ್ಠನೆಂದ. ನಂತರ ಪಕ್ಕದಲ್ಲೇ ಇದ್ದ ವಿಷ್ಣು, ನೀನು ಹುಟ್ಟಿದ್ದೇ ನನ್ನ ನಾಭಿ ಕಮಲದಿಂದ. ನೀನು ಹೇಳುತ್ತಿರುವುದು ಸಮಂಜಸವಲ್ಲ. ಈ ವಿಷಯದಲ್ಲಿ ಬ್ರಹ್ಮ ವಿಷ್ಣುವರ ಮಧ್ಯೆ ವಾಗ್ವಾದ ಶುರುವಾಯಿತು. ನಮಗೆ ಸ್ಮೃತಿ ಪ್ರಮಾಣ, ಯಾರು ಶ್ರೇಷ್ಠರೋ ಎಂಬ ತೀರ್ಮಾನವನ್ನು ಚತುರ್ವೇದಗಳೇ ಮಾಡುತ್ತದೆ ಎಂದು ಹೇಳಿ ವೇದಗಳನ್ನು ಕರೆಯುತ್ತಾರೆ. ಅದಕ್ಕೆ ಋಗ್ವೇದವು ಯಾರಲ್ಲಿ ಸಮಸ್ತ ಲೋಕಗಳೆಲ್ಲ ಲಯವಾಗುತ್ತದೆಯೋ ಅಂಥ ಪರಮಶಿವನೇ ಶ್ರೇಷ್ಠನು ಎಂದು ಹೇಳುತ್ತದೆ. ನಂತರ ಯಜುರ್ವೇದ, ಅಸುರಿ ಶಕ್ತಿಗಳು ಹೋಗಿ ಈಸುರಿ ಶಕ್ತಿಗಳು ಸಿದ್ಧಿಯಾಗಲು ಕಾರಣ ಜ್ಞಾನ. ಅಂಥ ಜ್ಞಾನವನ್ನು ಪರಮೇಶ್ವರನು ಕೊಡುತ್ತಾನೆ. ಆದ್ದರಿಂದ ಅವನೇ ಶ್ರೇಷ್ಠನೆಂದು ಹೇಳುತ್ತದೆ. ಈ ಲೋಕವನ್ನೆಲ್ಲ ನಡೆಸುತ್ತಿರುವ ಮುಕ್ಕಂಟಿಯು ತನ್ನಲ್ಲೇ ತಾನು ನಿರಂತರ ರಮಿಸುತ್ತಿರುತ್ತಾನೆ. ಅಂಥ ಶಿವನೇ ಶ್ರೇಷ್ಠನು ಹಾಗೂ ಬ್ರಹ್ಮನು ಎಂದು ಹೇಳುತ್ತದೆ ಸಾಮವೇದ. ನಂತರ ಅಥರ್ವಣ ವೇದ, ಭಕ್ತರೆಲ್ಲ ಭವಸಾಗರವನ್ನು ದಾಟಿ ನಿಜವಾದ ಸಚ್ಚಿದಾನಂದವನ್ನು ಅರಿಯಲು ಯಾರ ಬಗ್ಗೆ ಉಪಾಸನೆ ಮಾಡುತ್ತಾರೋ ಅಂಥ ಪರಮೇಶ್ವರನೇ ಪರಮ ಶ್ರೇಷ್ಠನು ಎಂದು ಹೇಳುತ್ತದೆ. 4 ವೇದಗಳು ಹೇಳಿದ ಪರಮ ಸತ್ಯವನ್ನು ಕೇಳಿದ ನಂತರ ಪ್ರಣವವನ್ನು ಕರೆದು ಯಾರು ಶ್ರೇಷ್ಠರು, ಯಾರು ನಿಜವಾದ ಬ್ರಹ್ಮನೋ ತಿಳಿಸಬೇಕಾಗಿ ಹೇಳುತ್ತಾರೆ. ಆಗ ಓಂಕಾರವು ಯಾರು ನಿರಂತರ ಶಕ್ತಿ ಸ್ವರೂಪವಾಗಿ ಕ್ರೀಡಿಸುತ್ತಿರುತ್ತಾರೋ, ಹಾಗೆ ಶಕ್ತಿಯು ಯಾರನ್ನು ಒಂದು ಕ್ಷಣಕ್ಕೂ ಬಿಡದೆ ಇರುತ್ತದೋ ಅಂಥ ಶಕ್ತಿಯನ್ನೇ, ಅಂದ್ರೆ ಪಾರ್ವತಿಯ ವಾಮಾರ್ಥ ಭಾಗದಲ್ಲಿ ನೆಲೆಸಿರುವ ಶಂಕರನೇ ಪರಬ್ರಹ್ಮ ಹಾಗೂ ಶ್ರೇಷ್ಠನು ಎಂದು ಹೇಳುತ್ತದೆ. ಚತುರ್ವೇದಗಳು ಪ್ರಣವವು ಹೇಳಿದ ಮೇಲೂ ಬ್ರಹ್ಮನಲ್ಲಿ ಯಾವ ಬದಲಾವಣೆಯೂ ಬರಲಿಲ್ಲ. ಅಷ್ಟರಲ್ಲಿ ಒಂದು ದಿವ್ಯ ತೇಜಸ್ಸಿನಿಂದ ಪರಮೇಶ್ವರನು ಪ್ರತ್ಯಕ್ಷನಾದ. ಅಗ್ನಿಸ್ತಂಭ ರೂಪದಲ್ಲಿದ್ದ ಶಿವನು ಸಕಾರ ರೂಪಕ್ಕೆ ಬಂದ. ಆಗ ತನ್ನ ಧೃಕುಟಿಯಿಂದ ಅಂದ್ರೆ ತೀವ್ರ ದೃಷ್ಟಿಯಿಂದ ಕಾಲಭೈರವನ ಚರಣವಾಗುತ್ತದೆ. ಈ ರೂಪವನ್ನು ನೋಡಿ ಬ್ರಹ್ಮನು ನಗುತ್ತಾನೆ. ಭೈರವನು ಪರಮೇಶ್ವರನ ಆಜ್ಞೆಗೆ ಕಾಯುತ್ತಿರುತ್ತಾನೆ. ಆಗ ಪರಮೇಶ್ವರ ಭೈರವನಿಗೆ ಬ್ರಹ್ಮನನ್ನು ಶಿಕ್ಷಿಸು ಎಂದು ಹೇಳಿ ಆಜ್ಞಾಪಿಸುತ್ತಾನೆ. ಆಗ ಭೈರವನು ಒಂದು ಪ್ರಚಂಡ ರೂಪದಿಂದ ದಿಗಂಬರನಾಗಿ ಬ್ರಹ್ಮನ 5ನೇ ತಲೆಯನ್ನು ತನ್ನ ಉಗುರಿನಿಂದ ತೆಗೆದು ಬಿಡುತ್ತಾನೆ. ಈ ರೂಪವೇ ಕಾಲಭೈರವ ಸ್ವರೂಪ. ಈ ಉದಂತವಾದ ಮೇಲೆ ಬ್ರಹ್ಮನಿಗೆ ಮಾಡಿದ ತಪ್ಪಿನ ಅರಿವಾಗುತ್ತದೆ. ನಂತರ ಈಶ್ವರನ ಶರಣು ಕೇಳಿ ಅಹಂಕಾರದಿಂದ ನಾ ಮಾಡಿದ ಅಪರಾಧಕ್ಕೆ ಕ್ಷಮಿಸಿ ಕಾಪಾಡು ತಂದೆ ಎಂದು ಹೇಳಿ ಪ್ರಾರ್ಥಿಸುತ್ತಾನೆ. ಇದಾದ ನಂತರ ಶಂಕರನು ಭೈರವನಿಗೆ, ನೀನು ಕಾಲದಂತೆ ಪ್ರಜ್ವಲಿಸುತ್ತಿದ್ದೀಯಾ,
ನಿನ್ನ ಸ್ವರೂಪವನ್ನು ನೋಡಿದರೆ ಲೋಕವೆಲ್ಲ ಹೆದರುತ್ತದೆ. ಆದ್ದರಿಂದ ನೀನು ಇಂದಿನಿಂದ ಕಾಲ ಭೈರವನೆಂದು ಪೂಜಿಸಲ್ಪಡುತ್ತೀಯ. ಆದರೆ ಬ್ರಹ್ಮನ ತಲೆಯನ್ನು ತೆಗೆದ ಕಾರಣ ನಿನಗೆ ಬ್ರಹ್ಮ ಹತ್ಯಾ ಪಾಪ ಬಂದಿದೆ. ನೀನೇ ತೆಗೆದ ಬ್ರಹ್ಮ ಕಪಾಲವನ್ನು ಕೈಯಲ್ಲಿ ಹಿಡಿದು 12 ವರ್ಷಗಳು ನೀನು ಭಿಕ್ಷಾಟನೆ ಮಾಡುತ್ತಾ ಅದೇ ಕಪಾಲದಲ್ಲಿ ಭುಜಿಸಬೇಕು. ಆಗ ನಿನಗೆ ಆವರಿಸಿದ ಬ್ರಹ್ಮ ಹತ್ಯಾ ಪಾಪವು ವಿಮುಕ್ತಿಯಾಗುತ್ತದೆ. ಯಾರು ಈಶ್ವರ ಧಿಕ್ಕರಣೆಯಿಂದ ಜೀವಿಸುತ್ತಾನೋ ಅವನಿಗೆ ಪ್ರಾಣೋತ್ಕ್ರಮಣವಾದ ಮೇಲೆ ನೀನು ಅತ್ಯಂತ ಘೋರ ರೂಪದಲ್ಲಿ ದರ್ಶನ ಕೊಡುತ್ತೀಯ. ಅದನ್ನೇ ಭೈರವ ಯಾತನೆ ಎನ್ನುತ್ತಾರೆ. ಆದರೆ ಯಾರು ನಿನ್ನನ್ನು ಪೂಜಿಸುತ್ತಾರೋ ಅವರಿಗೆ ಯಾವ ಯಾತನೆಯೂ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಶಿವಾಲಯಕ್ಕೆ ಬಂದಾಗ ಯಾರು ನಿನ್ನ ಮುಂದೆ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾರೋ ಅವರ ಪಾಪಗಳನ್ನು ನೀನು ಹರಿಸುತ್ತೀಯ. ಅಂಥ ಪಾಪಗಳನ್ನು ಹರಿಸುವ ಶಕ್ತಿ ನಿನಗೆ ನಾನು ಕೊಟ್ಟಿದ್ದೇನೆ. ಇದರಿಂದ ಎಲ್ಲರೂ ನಿನ್ನನ್ನು ಅಮರ್ಥಕ ಎಂದು ಕರೆಯುತ್ತಾರೆ. ಇನ್ನು ಮುಂದೆ ನೀನು ದೇವಾಲಯಗಳಲ್ಲಿ ಕ್ಷೇತ್ರಪಾಲನಾಗಿ ನೆಲೆಸುತ್ತೀಯ. ಭಕ್ತರ ಪಾಪಗಳನ್ನು ತೆಗೆದು ಅದನ್ನು ಭುಜಿಸುತ್ತೀಯ. ನೀನು ಪಾಪಗಳನ್ನು ತಿಂದು ಭಕ್ತರನ್ನು ರಕ್ಷಿಸುವ ಕಾರಣ ನಿನಗೆ ಪಾಪ ಭಕ್ಷಕ ಎಂದು ನಾಮಕರಣ ಮಾಡುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಪವಿತ್ರ ಕಾಶಿ ಕ್ಷೇತ್ರಕ್ಕೆ ಅಧಿಪತಿಯಾಗಿ ಮಾಡುತ್ತಿದ್ದೇನೆ. ಹಾಗೆ ಕಾಲ ಭೈರವನಿಗೆ ಪರಮೇಶ್ವರನು ಹಲವಾರು ವರಗಳನ್ನು ಕೊಟ್ಟನು. ಕಾಲ ಭೈರವನನ್ನು ಪೂಜಿಸುವುದಕ್ಕೆ ಖಂಡಿತವಾಗಿಯೂ ಒಂದು ಯೋಗವಿರಬೇಕು. ಪರಮಶಿವನು ನಮ್ಮೆಲ್ಲರನ್ನೂ ಒಂದು ಮಾಯೆಯಲ್ಲಿ ಹಾಕುತ್ತಾನೆ. ಆ ಮಾಯೆ ತೊಲಗುವವರೆಗೂ ಕಾಲ ಭೈರವನ ದರ್ಶನ ಸಾಧ್ಯವಾಗುವುದಿಲ್ಲ. ಭೈರವನ ಉಪಾಸನೆಯಿಂದ ಸರ್ವ ಗ್ರಹ ದೋಷಗಳು ತೊಲಗಿ ಹೋಗಿ ಅಪಮೃತ್ಯು ದೋಷಗಳಿಂದ ಪಾರಾಗುತ್ತಾರೆ ಎಂದು, ಆಯುರಾರೋಗ್ಯಗಳು ಸಿದ್ಧಿಸುತ್ತದೆ ಎಂದು ಮಂತ್ರಶಾಸ್ತ್ರಗಳು ಹೇಳಿವೆ. ಮಂತ್ರ ತಂತ್ರಶಾಸ್ತ್ರಗಳಲ್ಲಿ ಏನು ಸಾಧನೆ ಮಾಡಬೇಕಾದರೂ ಕಾಲ ಭೈರವನ ಅನುಮತಿ ಪಡೆಯಬೇಕು. ಸಾಕ್ಷಾತ್ ಶಿವನೇ ಭೈರವನಾಗಿ ಸಂಚರಿಸುತ್ತಿದ್ದಾನೆ ಎಂದು ಶಾಸ್ತ್ರಗಳ ಉಲ್ಲೇಖ. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾ ಪುರಾಧಿನಾಥ ಕಾಲ ಭೈರವಂ ಭಜೆ. ದೇವತಾ ವಾಹನಗಳು ಆಯಾ ದೇವತೆಗಳ ಮೂಲ ತತ್ವವನ್ನು ಸೂಚಿಸುತ್ತದೆ. ಹಾಗೆ ಕಾಲ ಭೈರವನ ವಾಹನ ಶುನಕ. ಶುನಕ ವಿಶ್ವಾಸಕ್ಕೆ, ರಕ್ಷಣೆಗೆ ಸಂಕೇತ. ಕಾಲ ಭೈರವನು ರುದ್ರಸ್ವರೂಪನು, ರಕ್ಷಾ ದಕ್ಷನು, ದುಷ್ಟಗ್ರಹ ಬಾಧಾ ನಿವಾರಕನು. ಸಾಧಾರಣವಾಗಿ ಕಾಲ ಭೈರವನ ರೂಪ ಭಯಂಕರವಾಗಿರುತ್ತದೆ. ದಿಗಂಬರಾಕಾರ, ರುದ್ರ ನೇತ್ರಗಳು, ಹರಿತವಾದ ದಂತಗಳು, ಜ್ವಲಿಸುತ್ತಿರುವ ಝಟೆಗಳು, ಕೊರಳಿನಲ್ಲಿ ಕಪಾಲ ಮಾಲೆ ಹಾಗೂ ನಾಗಾಭರಣವಿರುತ್ತದೆ. 4 ಕೈಗಳಲ್ಲಿ ಕಪಾಲ, ಢಮರುಕ, ಶೂಲ ಹಾಗೂ ಖಡ್ಗವಿರುತ್ತದೆ. ನಮ್ಮ ದೇಶದಲ್ಲಿ ಭೈರವನ ಆಲಯ ಬಹಳ ಕಮ್ಮಿ, ಆದರೆ ಕ್ಷೇತ್ರಗಳು ಬಹಳ ಇದೆ. ಅಂದ್ರೆ ಬಹಳ ಕ್ಷೇತ್ರಗಳಲ್ಲಿ ಭೈರವನೇ ಕ್ಷೇತ್ರ ಪಾಲನಾಗಿ ನೆಲೆಸಿದ್ದಾನೆ. ನೇಪಾಳದಲ್ಲಿ ಕಾಲ ಭೈರವನೇ ಜಾತೀಯ ದೈವವಾಗಿ ಪೂಜೆ ಸ್ವೀಕರಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಇಂಡೋನೇಷ್ಯಾ ಹಾಗೂ ಥೈಲ್ಯಾಂಡ್ ದೇಶಗಳಲ್ಲಿ ಕೂಡ ಭೈರವನ ಆಲಯಗಳಿವೆ. ಕಾಲ ಭೈರವನಿಗೆ ಉದ್ದಿನ ವಡೆಯ ಮಾಲೆ ಹಾಗೂ ಕೊಬ್ಬರಿ ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಕಾಲ ಭೈರವನಿಗೆ ಕಾಲವೇ ಜಗನ್ಮೂಲ. ಅದಕ್ಕೆ ಕಾಲವನ್ನು ಜಯಿಸಲು ಸಾಧ್ಯವಾಗದೇ ಇದ್ದಾಗ ಕಾಲ ಭೈರವನ ಉಪಾಸನೆ ಮಾಡಿ ಕಾಲವನ್ನು ಅನುಕೂಲವಾಗಿ ಬದಲಿಸಿಕೊಳ್ಳಬಹುದು. ಗ್ರಹ ದೋಷಗಳನ್ನು ಅಧಿಗಮಿಸಿ ಅದೃಷ್ಟ ಜೀವನವನ್ನು, ಸಂಕಲ್ಪ ಸಿದ್ಧಿಯನ್ನು ಭೈರವನ ಉಪಾಸನೆಯಿಂದ ಸಾಧ್ಯವಾಗುತ್ತದೆ ಎಂದು ಶಾಸ್ತ್ರಗಳು, ಪುರಾಣಗಳು ಉಲ್ಲೇಖಿಸಿದೆ. ಪುರಾಣಗಳ ಪ್ರಕಾರ ಕಾಲ ಭೈರವನು ಅಷ್ಟ ಭೈರವರ ರೂಪದಲ್ಲಿ ದರ್ಶನ ಕೊಡುತ್ತಾನೆ. ಆ ರೂಪಗಳೇ ಅಸಿತಾಂಗ ಭೈರವ, ರುರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ ಹಾಗೂ ಸಂಹಾರ ಭೈರವ. ಈ 8 ರೂಪಗಳು ಬಿಟ್ಟು ಮಹಾಭೈರವ ಹಾಗೂ ಸ್ವರ್ಣಾಕರ್ಷಕ ಭೈರವನೆಂಬ ಇನ್ನೂ 2 ಭೈರವ ಸ್ವರೂಪಗಳೂ ಇವೆ. ಸ್ವರ್ಣಾಕರ್ಷಕ ಭೈರವನು ಪ್ರತ್ಯೇಕವಾಗಿ ಕೆಂಪು ಬಣ್ಣದೊಂದಿಗೆ ಬಂಗಾರದ ವಸ್ತ್ರಗಳನ್ನು ಧರಿಸಿರುತ್ತಾರೆ. 4 ಕೈಗಳಲ್ಲಿ ಒಂದರಲ್ಲಿ ಬಂಗಾರದ ಪಾತ್ರೆ ಇರುತ್ತದೆ. ತಲೆಯ ಮೇಲೆ ಚಂದ್ರನಿರುತ್ತಾನೆ. ಸ್ವರ್ಣಾಕರ್ಷಕ ಭೈರವನ ಉಪಾಸನೆಯಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬುದು ಪುರಾಣಗಳ, ಶಾಸ್ತ್ರಗಳ ಉಲ್ಲೇಖ. ಕಾಲ ಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಸ್ನೇಹಿತರೆ, ಇದು ನನ್ನ ಆರಾಧ್ಯ ದೈವ ಕಾಲ ಭೈರವನ ಇತಿಹಾಸದ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ಶಿವ ಪರಿವಾರಕ್ಕೆ ಸಂಬಂಧಿಸಿದ ಮತ್ತೊಬ್ಬ ಸಭ್ಯನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ.
ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದಾನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.